ಶ್ರಾವಣ ಮಾಸದ ಪ್ರಯುಕ್ತ ಆಗಸ್ಟ್ 15 ಅಂದ್ರೆ ನಾಳೆಯಿಂದ ಪಾವುಗಡದ ಸುಪ್ರಸಿದ್ಧ ಶೀತಲಾಂಬಾದೇವಿ ಶ್ರೀ ಜ್ಯೇಷ್ಠಾದೇವಿ ಸಮೇತ ಶನಿ ಮಹಾತ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಭಕ್ತಿ ಭಾವದಿಂದ ನಡೆಯಲಿವೆ. ಶ್ರೀ ಶನಿ ಮಹಾತ್ಮ ಸ್ವಾಮಿಯ ದರ್ಶನಕ್ಕಾಗಿ ಕರ್ನಾಟಕದ ವಿವಿಧ ಜಿಲ್ಲೆಗಳ ಜೊತೆಗೆ ಆಂಧ್ರಪ್ರದೇಶ, ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ. ಆ ಹಿನ್ನೆಲೆಯಲ್ಲಿ ಭಕ್ತರ ಸುರಕ್ಷತೆ ಮತ್ತು ಸುಗಮ ದರ್ಶನಕ್ಕಾಗಿ ಪೊಲೀಸ್ ಇಲಾಖೆ ವಿಶೇಷ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ದು ಆರಕ್ಷಕ ಸಿಬ್ಬಂದಿ ಸಿದ್ಧತೆಯಲ್ಲಿ ತೊಡಗಿದ್ದಾರೆ. ಸುರಕ್ಷತೆಯ ಹಿತದೃಷ್ಟಿಯಿಂದ 2 ಇನ್ಸ್ಪೆಕ್ಟರ್ಗಳು, 7 ಮಂದಿ ಸಬ್ ಇನ್ಸ್ಪೆಕ್ಟರ್ಗಳು, 13 ಮಂದಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ಗಳು ಹಾಗೆ 72 ಮಂದಿ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ನಿಯೋಜನೆ ಮಾಡಲಾಗಿದೆ. ನೀವು ಕೂಡ ತಪ್ಪದೆ ನಾಳೆ ನಡೆಯೋ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಶ್ರೀ ಶನಿಮಹಾತ್ಮ ಸ್ವಾಮಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪುನೀತರಾಗಿ, ಜೊತೆಗೆ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ. ನಾನು ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ. ಟ್ರಾಫಿಕ್ ತೊಂದರೆ ಆಗ್ತದೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಇನ್ನು ಉಳಿದಂಗೆ ಇಲ್ಲಿ ಒಳಗಡೆ ಕೊಟ್ಟಿರೋಂಥವ್ರು, ದೇವಸ್ಥಾನ ಹತ್ರ ಕೊಟ್ಟಿರೋಂಥವ್ರು ಬೆಳಗ್ಗೆ ಬಂದು ನಿಮಗೆ ರಿಲೀವ್ ಮಾಡೋವರೆಗೂ ಇರಬೇಕು. ಎಲ್ಲರೂ ಬೆಳಗ್ಗೆ ಇವರು ಸಿಬ್ಬಂದಿ ಬರ್ತಾರೆ, ಬಂದು ರಿಲೀವ್ ಮಾಡೋವರೆಗೂ 4 ಗಂಟೆಗೆ ಪೂಜೆ ಶುರು ಆಗುತ್ತೆ. ಇವರೆಲ್ಲ 5 ಗಂಟೆಗೆ ಬರ್ತಾರೆ. ಆಯಿತಾ? ಬರೋದು ಪಾಯಿಂಟ್ಗೆ ಒಂದು 5 ನಿಮಿಷ ಎಷ್ಟು ಕಡಿಮೆ ಆದ್ರೂ ನೀವೆಲ್ಲ ಇಲ್ಲೇ ಇರಬೇಕು. ಆ ರೋಡ್ ಪೂರ್ತಿ ಸ್ಯಾನಿಟೈಸ್ ಮಾಡಿದ್ದೀವಿ. ಯಾವುದೇ ಅಂಗಡಿ ಮುಗ್ಗಟ್ಟು ಇಟ್ಕೊಳ್ಳೋಕ್ಕೆ, ಅಂಗಡಿ ಅಂದರೆ ಅಂಗಡಿಗಳು ಮುಗ್ಗಟ್ಟು ನಿಮ್ಗೆ ಹಾಕ್ತಾರಲ್ಲ ಬೇರೆ ಅದೆಲ್ಲ ಹಾಕೋದಕ್ಕೆ ಅವಕಾಶ ಇಲ್ಲ. ನನಗೆ ಹಾಕಿದ್ದಾರೆ ಡ್ಯೂಟಿ, ನೈಟ್ ಯಾರು ಚೆಕ್ ಮಾಡಲ್ಲ. ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ, ಅದೆಲ್ಲ ನಡೆಯಲ್ಲ. ಇಲ್ಲಿ ಬಂದಿದ್ದೀರಾ, ಕರೆಕ್ಟಾಗಿ ಡ್ಯೂಟಿ ಮಾಡ್ಕೊಂಡೋಗಿ. ಅರ್ಥ ಆಯ್ತಾ? ಯಾವುದು ವೆಹಿಕಲ್ ಬರೋಂಗಿಲ್ಲ. ಆಮೇಲೆ ಬರ್ತಾರೆ, ನೈಟು ಎಲ್ಲ ಅಂಗಡಿಗಳು ಹಾಕ್ತಾರೆ. ಆಮೇಲೆ ಪ್ರಸಾದದ ಗಾಡಿಗಳು ಒಳಗಡೆ ಬರೋಂಗಿಲ್ಲ, ಬ್ಯಾರಿಕೇಡಿಂದ ಒಳಗಡೆ ಬರೋಂಗಿಲ್ಲ. ಯಾರಾದರೂ ಬೆಳಗ್ಗೆ ಬಂದು ಬೆಳಗ್ಗೆಯಿಂದಲೇ ಬಂದುಬಿಡ್ತಾರೆ, ನೈಟೇ ರೆಡಿ ಮಾಡಿಕೊಂಡು. ಯಾವ ರೆಡಿ ಮಾಡಿರ್ತಾರೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಚೆಕ್ ಆಗಬೇಕು. ಜನರಲ್ ಇನ್ಸ್ಟ್ರಕ್ಷನ್ ಇದು. ಪ್ರಸಾದ ಏನು ಬರುತ್ತೆ ಒಳಗಡೆ, ಅದು ಒಳಗಡೆ ಬರೋಂಗಿಲ್ಲ. ಬ್ಯಾರಿಕೇಡ್